Okay, dear student, let us discuss few more problems related with this trigonometry. ನೋಡಿ ಈಗ ಏನು ಮಾಡ್ತಾ ಇದ್ದೀನಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಥವಾ ರೇಷಿಯೋಸ್ ಟಾಪಿಕಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ, ತುಂಬ ಜಾಸ್ತಿ ಮಾರ್ಕ್ಸ್ ಬರ್ತಕ್ಕಂಥ. ಹಾಗಾಗಿ ಅನ್ಸಾಲ್ವ್ಡ್ ಪ್ರಾಬ್ಲಮ್ಸ್ ಎಲ್ಲ ಮಾಡಿಸ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಕ್ಲೀನಾಗಿ ಕಲ್ತ್ಕೋಬೇಕು. ದ ಥಿಂಗ್ ಈಸ್, ವಾಟ್ ಈಸ್ ದಟ್? ಪ್ರೂವ್ ದಟ್ cos theta divided by 1 minus tan theta, ಯೋಚನೆ ಮಾಡಿ, cos theta divided by 1 minus tan theta plus sin theta divided by 1 minus cot theta is equal to cos theta plus sin theta. ಓಕೆ ಮಕ್ಕಳ, ಈಗ ಯೋಚನೆ ಮಾಡಿ, ನನಗೆ ಪ್ರಾಬ್ಲಮ್ ಏನು ಕೊಟ್ಟಿದ್ದಾನೆ? cos theta divided by 1 minus tan theta plus sin theta divided by 1 minus cot theta is equal to cos theta plus sin theta. ಅಂದ್ರೆ ನಾವು ಪ್ರೂವ್ ಮಾಡಬೇಕಾಗಿರೋ ಆನ್ಸರು ಕಾಸು ಮತ್ತೆ ಸೈನ್ ಅಲ್ಲಿ ಇದೆ. ಬಟ್ ಎಲ್ ಎಚ್ ಎಸ್ ನಲ್ಲಿ ಕಾಸು ಸೈನು ಇದೆ, ಟ್ಯಾನು ಕಾಟು ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಈ ತರ ಬಂದಾಗ ಈ ಟ್ಯಾನು ಕಾಟನ್ನ ಕಾಸ್ ಅಂಡ್ ಸೈನ್ ಅಲ್ಲಿ ಬರ್ಕೋಬೇಕಷ್ಟೇ. ನಮಗೆ ಫಾರ್ಮುಲಾ ಗೊತ್ತಿದೆ, ಹೇಗೆ ಅಂತ ಹೇಳ್ತೀನಿ. ಎಲ್ ಎಚ್ ಎಸ್, ವಾಟ್ ಈಸ್ ಎಲ್ ಎಚ್ ಎಸ್? ಎಲ್ ಎಚ್ ಎಸ್ ಈಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾ, ನೋಡಿ ಹಾಗೆ, ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಥೀಟಾ ಇದೆ ಮಕ್ಕಳ. ಸೊ ಕಾಸ್ ಥೀಟಾ ಹಾಗೆ ಬರೆಯೋಣ, ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಥೀಟಾನ ವಿ ನೋ ದಟ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರ್ಕೋಬೋದಾ? ಪ್ಲಸ್ ಇಲ್ಲಿ ಸೈನ್ ಥೀಟಾ ಹಾಗೆ ಇರಲಿ, ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಥೀಟಾನ ಏನಂತ ಬರೀಬಹುದು? ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ಫ್ರಾಕ್ಷನ್ ಇದೆ ಅಂದ್ರೆ ಎಲ್ ಸಿ ಎಂ ಅಲ್ವಾ? ಕಾಸ್ ಥೀಟಾ ಡಿವೈಡೆಡ್ ಬೈ, ಇಲ್ಲಿ ಇದ್ರ ಕೆಳಗಡೆ 1 ಇರುತ್ತೆ, 1 ಕಾಸ್ ಥೀಟಾ, ಎಲ್ ಸಿ ಎಂ ಯಾವುದು? ಕಾಸ್ ಥೀಟಾ. ಹಾಗಾದ್ರೆ ಏನಾಗುತ್ತೆ ಮಕ್ಕಳ ಇಲ್ಲಿ? ಸೊ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಹಾಗೆ ನೋಡಿ, ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ, ಯೋಚನೆ ಮಾಡಬೇಕು, ಇಲ್ಲಿ ಎಲ್ ಸಿ ಎಂ ಯಾವುದು? ಸೈನ್ ಥೀಟಾ. ಏನಾಗುತ್ತೆ? ದಟ್ ಬಿಕಮ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆನಾ? ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮ್. ಸೊ ಈಗ ದಿಸ್ ಕಾಸ್ ಥೀಟಾ ಗೋಸ್ ಅಪ್, ಮೇಲ್ಕೋಗುತ್ತಲ್ವಾ? ಈ ಕಾಸ್ ಥೀಟಾ ಮೇಲ್ಕೋಗುತ್ತೆ, ಈ ಸೈನ್ ಥೀಟಾ ಮೇಲ್ಕೋಗುತ್ತೆ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ ಮಕ್ಕಳ? ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ, ನೋಡಿ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಉಳ್ಕೋತು. ಪ್ಲಸ್ ಈ ಸೈನ್ ಥೀಟಾ ಮೇಲ್ಗಡೆ ಹೋದರೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ, ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಆನ್ಸರ್ ಬರ್ತಾ ಇದೆ, ನೋಡಬೇಕು. ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀರಾ ಸರ್? ಇಲ್ಲಿ ನೋಡಿ, ಇಲ್ಲೂ ಕಾಸ್ ಥೀಟಾ ಸೈನ್ ಥೀಟಾ ಇದೆ, ಇಲ್ಲೂ ಸೈನ್ ಥೀಟಾ ಕಾಸ್ ಥೀಟಾನೇ ಇದೆ. ಬಟ್ ಇಲ್ಲಿ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಅದ್ರ ಏನ್ ಮಾಡೋಣ? ಇದರ ಡಿನಾಮಿನೇಟರ್ ಮೈನಸ್ ಕಾಮನ್ ತಗೋತೀನಿ. ಸೊ ಅದ್ರ ಏನಾಗುತ್ತೆ ನೋಡಿ, ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಓಕೆನಾ? ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ, ಮೈನಸ್ ಕಾಮನ್ ತಗೊಂಡ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಮೈನಸ್ ಕಾಮನ್ ತಗೊಂಡ್ರೆ ಪ್ಲಸ್ ಸೈನ್ ಥೀಟಾ ಇರೋದು ಏನಾಗುತ್ತೆ? ಮೈನಸ್ ಸೈನ್ ಥೀಟಾ, ಓಕೆನಾ? ಮೈನಸ್ ಕಾಸ್ ಥೀಟಾ ಇರೋದು ಪ್ಲಸ್ ಕಾಸ್ ಥೀಟಾ. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡೋಣ? ಈ ಮೈನಸ್ ಪ್ಲಸ್ ಮೈನಸ್ ಏನಾಗುತ್ತೆ? ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಮೈನಸ್. ಸೊ ದಿಸ್ ಬಿಕಮ್, ಸಿಂಪ್ಲಿಫೈ ಮಾಡಿದ್ರೆ ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಮತ್ತೇನಿದೆ? ಮೈನಸ್. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಇನ್ನು ಉಳ್ಕೊಳ್ಳೋದೇನು? ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ, ಇದನ್ನ ಅರೇಂಜ್ ಮಾಡಿ ಬರ್ಕೋಣ, ಮೈನಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ, ನಥಿಂಗ್ ಬಟ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಈಗ ನೋಡಿ ಮಕ್ಕಳ, ಡಿನಾಮಿನೇಟರ್ ಸೇಮ್ ಆದ್ವಾ? ಇಲ್ಲೂ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ, ಇಲ್ಲೂ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಟೇಕ್ ಎಲ್ಸಿಎಂ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ವಾಟ್ ಹ್ಯಾಪನ್ಸ್ ಹಿಯರ್? ಸೊ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಸೇಮ್ ಇರುತ್ತೆ, ಕಾಸ್ ಸ್ಕ್ವಯರ್ ಥೀಟಾ ಮೈನಸ್ ಸೈನ್ ಸ್ಕ್ವಯರ್ ಥೀಟಾ. ಆನ್ಸರ್ ಬಂತು ನೋಡಿ. ನ್ಯೂಮರೇಟರ್ ನ ಯೋಚನೆ ಮಾಡಿ, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಂದ್ರೆ ಏನ್ ಬರಿಬೇಕು? ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಟೈಪ್ ಅಲ್ಲಿ ಇತ್ತು, ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಮಕ್ಕಳ ಇವೆರಡು ಹೋಗುತ್ತ ನೋಡಿ, ಹೋಗುತ್ತಾ? ಉಳ್ಕೊಳ್ಳೋದೇನಾಗಾದ್ರೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ನಥಿಂಗ್ ಬಟ್ ಆರ್ ಎಚ್ ಎಸ್. ನೋಡಿ ಬಂತಾ? ಯೋಚನೆ ಮಾಡಬೇಕು ನೋಡಿ, ಹಾಗೆ ಒಂದ್ಸಲಿ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ಓದ್ತೀನಿ ಮುಂಚೆ.
ಓಕೆನಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಶಾಲ್ ಐ ರಿಪೀಟ್? ಎಸ್. So the next thing is, yes sir, next thing next thing is prove that prove that tan A divided by 1 minus cot A plus cot A divided by 1 minus tan A is equal to 1 plus secant A into cosecant A. ಇದನ್ನ ಎರಡು ರೀತಿ ಮಾಡ್ಬೋದು. ಒಂದು LCM ತಗೊಳ್ಳೋದು, ಅಥವಾ ಈಗ ಟ್ಯಾನ್ ಏನಂತ ಬರ್ಕೋಬಹುದು, ಸೈನ್ ಬೈ ಕಾಸ್. ಕಾಟ್ ಏನಂತ ಬರೀಬಹುದು, ಕಾಸ್ ಬೈ ಸೈನ್. ಗೊತ್ತಿದೆಯಲ್ವಾ? ಟ್ಯಾನು ಕಾಟ್ ಬಂದಾಗ ಏನ್ ಮಾಡ್ಕೋಬೇಕು, ಹಾಗೆ ಕನ್ವರ್ಟ್ ಮಾಡೋಣ. ಸೊ ಆನ್ಸರ್ 1 ಪ್ಲಸ್ ಸಿಕ್ಯಾನ್ ಎ ಇಂಟು ಕೋಸಿಕ್ಯಾನ್ ಎ. ನೆನಪಲ್ಲಿ ಇಟ್ಕೊಳ್ಳಿ. ಐ ಆಮ್ ಕನ್ಸಿಡರಿಂಗ್ LHS. ಫಸ್ಟ್ ಸ್ಟೆಪ್ ಏನು, ಈ ಟ್ಯಾನು ಮತ್ತೆ ಕಾಟನ್ನು ಕನ್ವರ್ಷನ್ ಮಾಡೋದು. ಟ್ಯಾನ್ ನ ಸೈನ್ ಎ ಬೈ ಕಾಸ್ ಎ ಬರೀಬೋದಾ? ಸೈನ್ ಎ ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಎ ನ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ನೋಡಿ ಮಕ್ಕಳ, ಬರ್ಕೋಬೋದಾ? ಪ್ಲಸ್ ಕಾಟ್ ಎನ್ ಏನಂತ ಬರೀಬಹುದು, ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ. ಓಕೆ, ಹಾಗೆ ಇರಲಿ. ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎನ್ ಏನಂತ ಬರೀಬಹುದು, ಸೈನ್ ಎ ಬೈ ಕಾಸ್ ಎ. ನೋಡ್ಕೋಬೇಕು. here sin a divided by cos a. LCM ತಗೊಳ್ಳೋಣ. ಇಲ್ಲಿ ಯಾವ್ದು LCM? sin a. sin a LCM ತಗೊಂಡ್ರೆ ಏನು ಉಳಿತಾಗಾದ್ರೆ ನಿಮಗೆ 1 minus cos a. ಸಾರಿ the thing become sin a minus cos a. sin a minus cos a plus cos a by sin a ಹಾಗೆ ಇರಲಿ. ಇವೆಲ್ಲ 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಕಂಡ್ರೋ. sin a by cos a by sin a divided by LCM ಯಾವುದು, cos a. ಏನಾಗುತ್ತೆ, cos a minus sin a divided by ಏನಾಯಿತು, cos a. ಈಗ ನಮ್ಗೇನು ಗೊತ್ತಿರೋದು ಮಕ್ಕಳ, ಏನು ಗೊತ್ತಿದೆ ಹೇಳಿ ನೋಡೋಣ. ವಾಟ್ ಇಸ್ ಅನ್ LCM? ಈ sin a ಮೇಲ್ಗಡೆಗೆ ಹೋಗುತ್ತೆ, cos a ಕೆಳಗೆ ಬರುತ್ತೆ, ಹೌದಲ್ವಾ? ಈ sin a ಮೇಲ್ಗೆ ಹೋಗುತ್ತೆ, ದಿಸ್ sin a goes up, ದಿಸ್ cos a comes down. ಹಾಗೆ cos a goes up, sin a comes down. ರೂಲು. So that is sin a into sin a ಏನಾಯಿತು, sin square a divided by cos a ಕೆಳಗೆ ಬಂತಲ್ಲ, what happens here, cos a into sin a minus cos a. ಓಕೆನಾ? ಪ್ಲಸ್ ಕಾಸ್ ಮೇಲ್ಗಡೆ ಹೋದ್ರೆ ಏನಾಯಿತು, cos square a divided by ಈ sin a ಕೆಳಗೆ ಬಂತು, ಏನಾಯ್ತು ಹಾಗಾದ್ರೆ, sin a into cos a minus sin a. ಓಕೆ, ಗೊತ್ತಾಯ್ತಾ? ಈಗ ನೋಡಿ, ಇಲ್ಲೇನಿದೆ, cos a ಇದೆ, sin a ಮೈನಸ್ cos a. ಇಲ್ಲಿ sin a ಇದೆ, cos a ಮೈನಸ್ sin a ಇದೆ. ಈ cos a ಮೈನಸ್ sin a ನಲ್ಲಿ ಮೈನಸ್ ಆಚೆ ಇಟ್ಕೊಂಡ್ರೆ ಉಲ್ಟಾ ಆಗುತ್ತಲ್ವ ಟರ್ಮು. ಸೊ ಹೇಗೆ ಮಾಡೋಣ ಹಾಗಾದ್ರೆ, sin ಸ್ಕ್ವೇರ್ a ಡಿವೈಡೆಡ್ ಬೈ, ಇಲ್ಲ ಇದನ್ನ ಮಾಡ್ಬಿಡೋಣ, ಇನ್ನ cos a ಇಂಟು sin a ಮೈನಸ್ cos a ಪ್ಲಸ್ cos ಸ್ಕ್ವೇರ್ a ಓಲ್ಡಿ. ಮಕ್ಕಳ ಒಂದು ಕೆಲಸ ಮಾಡೋಣ, ಮೈನಸ್ನ ಆಚೆ ಇಟ್ಕೊಂಡ್ಬಿಡೋಣ, ಒಂದೇ ಸಲ ಮಾಡ್ತೀನಿ. ಮೈನಸ್ ಆಚೆ ಇಟ್ಕೊಂಡ್ರೆ ಮೈನಸ್ ಪ್ಲಸ್ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತಾ? ಏನು ಉಳ್ಕೊಳ್ಳುತ್ತೆ, sin a ಇಂಟು ಮೈನಸ್ ಕಾಮನ್ ತಗೊಂಡ್ರೆ ಮೈನಸ್ ಕಾಸ್ ಎ ಪ್ಲಸ್ sin a. ಅದನ್ನ ವಾಪಸ್ ಏನು ಬರೀಬೋದು, sin a ಮೈನಸ್ ಕಾಸ್ ಎ ಬರೀಬೋದಾ, sin a ಮೈನಸ್ ಕಾಸ್ ಎ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ ಹಾಗಾದ್ರೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್, ಇದು ತುಂಬಾ ಇಂಪಾರ್ಟೆಂಟು. ಈಗ ನಾವೇನು ಮಾಡೋಂಗಿಲ್ಲ, ಜಸ್ಟ್ LCM ತಗೊಳೋದಷ್ಟೇ, ಫ್ರಾಕ್ಷನ್. ಇಲ್ಲಿ ನೋಡಿ, sin a ಮೈನಸ್ ಕಾಸ್ ಎ ಕಾಮನ್ ಆಗಿದೆ. ಇನ್ನು ಎಕ್ಸ್ಟ್ರಾ ಇರೋದೇನು, cos a sin a. then the LCM is cos a sin a into cos a minus sin a minus cos a. ನ್ಯೂಮರೇಟರ್ ಏನಾಗುತ್ತೆ ನೋಡೋಣ. ನ್ಯೂಮರೇಟರ್ ಇಲ್ಲಿ ನೋಡಿ, cos a into sin a minus cos a ಇದೆ, cos a into sin a minus cos a. ಯಾವುದಿಲ್ಲ ಇನ್ನ sin a. ಆ sin a ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆ sin a ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ sin ಕ್ಯೂಬ್ a ಮೈನಸ್ ಇಲ್ಲಿ cos a ಮಾತ್ರ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಯಾಕಂದ್ರೆ ಕಾಮನ್ ಟರ್ಮ್ ಇದೆಯಲ್ಲ ಅದು ಬಿಟ್ಟು cos a ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ cos ಕ್ಯೂಬ್ a. ಆನ್ಸರ್ ಬಂತು ಮಕ್ಕಳ. ನ್ಯೂಮರೇಟರ್ a ಕ್ಯೂಬ್ ಮೈನಸ್ b ಕ್ಯೂಬ್ ಟೈಪ್ ಅಲ್ಲಿ ಇದೆ. ಸೊ a ಕ್ಯೂಬ್ ಮೈನಸ್ b ಕ್ಯೂಬ್ ಇಸ್ ಈಕ್ವಲ್ ಟು a ಮೈನಸ್ b ಇಂಟು a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್. ಆನ್ಸರ್ ಬಂತು ನೋಡಿ.
ಮಾಡೋಣ ಹಾಗಾದ್ರೆ. ಎ ಕ್ಯೂಬ್ ಬಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್, ಎ ಮೈನಸ್ ಬಿ ಏನಾಯ್ತು ಹಾಗಾದ್ರೆ ಸೈನ್ ಎ ಮೈನಸ್ ಕಾಸ್ ಎ ಇಂಟು ಎ ಸ್ಕ್ವಯರ್ ಅಂದರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಎ ಬಿ ಅಂದರೆ ಸೈನ್ ಎ ಇಂಟು ಕಾಸ್ ಎ ಪ್ಲಸ್ ಬಿ ಸ್ಕ್ವಯರ್ ಅಂದರೆ ಏನಾಯಿತು ಕಾಸ್ ಸ್ಕ್ವಯರ್ ಎ. ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ ಅಷ್ಟೇ. 5 ಮಾರ್ಕ್ಸಪ್ಪ ಇದು. ಡಿವೈಡೆಡ್ ಬೈ ಏನಿದೆ ಕಾಸ್ ಎ ಸೈನ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ. ತುಂಬ ಸಿಂಪಲ್ ಬರುತ್ತೆ ನೋಡಿ. ಇವೆರಡು ಹೋಗುತ್ತಲ್ವಾ. ಇನ್ನು ನೆಕ್ಸ್ಟು ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಸೇರಿ ಎಷ್ಟು ಬರಿಬೋದು ನಾವು 1 ಪ್ಲಸ್ ಏನಿದೆ ಸೈನ್ ಎ ಕಾಸ್ ಎ. ಓಕೆನಾ. ಡಿವೈಡೆಡ್ ಬೈ ಏನು ಉಳ್ಕೊಂಡಿದೆ ನೋಡು ಕಾಸ್ ಎ ಸೈನ್ ಎ. ಸಪ್ರೇಟ್ ಮಾಡಿ ಅಷ್ಟೇ ಆನ್ಸರ್ ಬಂತು ನೋಡಿ. 1 ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಪ್ಲಸ್ ಸೈನ್ ಎ ಕಾಸ್ ಎ ಡಿವೈಡೆಡ್ ಬೈ ಕಾಸ್ ಎ ಸೈನ್ ಎ. ಹೋಗುತ್ತಾ. ಓಕೆ, ಈಗ ಬರೆಯೋಣ. ಈಗ ನೋಡಿ 1 ಬೈ ಕಾಸ್ ಎ ಡಿನಾಮಿನೇಟರ್ ಇದೆ ಅಲ್ವಾ. 1 ಬೈ ಕಾಸ್ ಅಂದ್ರೆ ಏನು ಸಿಕ್ಯಾನ್ ಎ ಇಂಟು 1 ಬೈ ಸೈನ್ ಎ ಅಂದರೆ ಕೋಸಿಕ್ಯಾನ್ ಎ ಪ್ಲಸ್ ಅಲ್ಲಿ ಪೂರ್ತಿ ಕ್ಯಾನ್ಸಲ್ ಆಗಿ 1. ನಥಿಂಗ್ ಬಟ್ ರಿಅರೇಂಜ್ ಮಾಡಿ 1 ಪ್ಲಸ್ ಸಿಕ್ಯಾನ್ ಎ ಇಂಟು ಕೋಸಿಕ್ಯಾನ್ ಎ. ನಥಿಂಗ್ ಬಟ್ ಆರ್ ಎಚ್ ಎಸ್ ಬಂತು ನೋಡಿ. ಬಂತಾ ಆರ್ ಎಚ್ ಎಸ್? ನೋಡ್ಕೋಬೇಕು, ಒಂದ್ಸಲಿ ನೋಡ್ಕೊಂಬಿಡಿ. ಟೈಮ್ ತಗೊಳ್ಬೇಕಾದ್ರೆ ನೋಡ್ಕೋಬೇಕು. ಟೈಮ್ ತಗೊಳ್ಳಿ ಬಟ್ ನೋಡ್ಕೊಳ್ಳಿ. ಓಕೆನಾ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಓಕೆ ನೋಡಿ. ನೆಕ್ಸ್ಟ್ ಈಸ್ ಸಾಧ್ಯ ಆದರೆ ಬರ್ಕೊಂಬಿಡಿ. ಟ್ರಿಗ್ನೋಮೆಟ್ರಿ ಅಲ್ವಾ, ಸ್ವಲ್ಪ ಇಂಪಾರ್ಟೆಂಟು, ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ ಅಷ್ಟೇ. ಪ್ರಾಕ್ಟೀಸ್ ಮಾಡಿಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಟ್ರಿಗ್ನೋಮೆಟ್ರಿನೇ ಎಲ್ಲದಕ್ಕಿಂತ ಈಸಿ. ಓಕೆ ಮಕ್ಕಳ, ನೆಕ್ಸ್ಟ್ ನೋಡಿ ಇದೇ ರೀತಿ. ಪ್ರೂವ್ ದಟ್ ಟ್ಯಾನ್ ಎ ಡಿವೈಡೆಡ್ ಬೈ ಸಿಕ್ಯಾನ್ ಎ ಮೈನಸ್ 1 ಪ್ಲಸ್ ಟ್ಯಾನ್ ಎ ಡಿವೈಡೆಡ್ ಬೈ ಸಿಕ್ಯಾನ್ ಎ ಪ್ಲಸ್ 1 ಇಸ್ ಈಕ್ವಲ್ ಟು 2 ಕೋಸಿಕ್ಯಾನ್ ಎ ಅಂತ ಇದೆ. ಹೌದಲ್ವಾ? ಇಸ್ ಈಕ್ವಲ್ ಟು 2 ಕೋಸಿಕ್ಯಾನ್ ಎ. ಆನ್ಸರ್ ನೋಡಿ 2 ಕೋಸಿಕ್ಯಾನ್ ಎ. ಟು ಕನ್ಸಿಡರ್ ಎಲ್ ಎಚ್ ಎಸ್ ತಗೊಂಡ್ಬಿಟ್ಟೆ. ಏನು ಮಾಡಬೇಕು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಟ್ಯಾನ್ ಅನ್ನ ಸೈನ್ ಬೈ ಕಾಸ್ ಅಂತ ಬರೀಬೋದಾ? ಟ್ಯಾನ್ ಎ ಕೆನ್ ಬಿ ರಿಟನ್ ಅಥವಾ ನಾನು ಇನ್ನೊಂದು ಕೆಲಸ ಮಾಡ್ತೀನಿ. ಏನು ಕೆಲಸ ಮಾಡ್ತೀನಿ ಅಂದರೆ ಟ್ಯಾನ್ ಎ ಕಾಮನ್ ತಗೊಂಡ್ಬಿಡ್ತೀನಿ. ಟ್ಯಾನ್ ಎ ಕಾಮನ್ ತಗೊಂಡ್ರೆ 1 ಬೈ ಸಿಕ್ಯಾನ್ ಎ ಮೈನಸ್ 1 ಪ್ಲಸ್ ಟ್ಯಾನ್ ಎ ಕಾಮನ್ ತಗೊಂಡಿದ್ದೀನಿ 1 ಬೈ ಸಿಕ್ಯಾನ್ ಎ ಪ್ಲಸ್ 1. ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಟ್ಯಾನ್ ಎ ಅಂದರೆ ಸೈನ್ ಎ ಬೈ ಕಾಸ್ ಎ ಆಚೆ ಕಡೆ ಇರಲಿ. ಓಕೆನಾ. ಇಲ್ಲಿ ಎಲ್ ಸಿ ಎಮ್ ತಗೊಳ್ಳೋಣ. ಸರ್ ಯಾವ ಎಲ್ ಸಿ ಎಮ್ಮು? ಸಿಕ್ಯಾನ್ ಎ ಮೈನಸ್ 1 ಇಂಟು ಸಿಕ್ಯಾನ್ ಎ ಪ್ಲಸ್ 1. ಸಿಕ್ಯಾನ್ ಎ ಮೈನಸ್ 1 ಇಂಟು ವಾಟ್? ಸಿಕ್ಯಾನ್ ಎ ಪ್ಲಸ್ 1. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನಾಯಿತು? ಸಿಕ್ಯಾನ್ ಎ ಪ್ಲಸ್ 1 ಪ್ಲಸ್ ಸಿಕ್ಯಾನ್ ಎ ಮೈನಸ್ 1. ಓಕೆ, ಮೈನಸ್ 1 ಪ್ಲಸ್ 1 ಹೋಯಿತು. ಸೊ ದಿಸ್ ಬಿಕಮ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸಿಕ್ಯಾನ್ ಎ ಪ್ಲಸ್ ಸಿಕ್ಯಾನ್ ಎ ಏನು ಬಂತು? 2 ಸಿಕ್ಯಾನ್ ಎ. ಅದು ಹಂಗೆ ಇರಲಿ. ಡಿವೈಡೆಡ್ ಬೈ ಮಕ್ಕಳ ಅರ್ಥ ಮಾಡ್ಕೊಳ್ಳಿ. ಸಿಕ್ಯಾನ್ ಎ ಮೈನಸ್ 1 ಇಂಟು ಸಿಕ್ಯಾನ್ ಎ ಪ್ಲಸ್ 1 ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಸಿಕ್ಯಾನ್ ಸ್ಕ್ವಯರ್ ಎ ಮೈನಸ್ 1 ಆಯಿತು. ದಟ್ ಈಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಯೋಚನೆ ಮಾಡ್ತಾ ಇರಬೇಕು. ಇದನ್ನ 2 ಇಂಟು ಸಿಕ್ಯಾನ್ ಎನ 1 ಬೈ ಕಾಸ್ ಎ ಅಂತ ಬರೀಬೋದಾ? ಹಾಗೆ ಇರಲಿ. ಡಿವೈಡೆಡ್ ಬೈ ಸಿಕ್ಯಾನ್ ಸ್ಕ್ವಯರ್ ಎ ಮೈನಸ್ 1 ಸಿಕ್ಯಾನ್ ಸ್ಕ್ವಯರ್ ಟೀಟಾ ಮೈನಸ್ 1 ಈಸ್ ನಥಿಂಗ್ ಬಟ್ ಟ್ಯಾನ್ ಸ್ಕ್ವಯರ್ ಎ. ನೆಕ್ಸ್ಟ್ ಏನು ಮಾಡ್ತೀನಿ ನೋಡಿ ಮಕ್ಕಳಾಗೆ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಸೈನ್ ಎ ಬೈ ಕಾಸ್ ಎ ಹಂಗೆ ಇರಲಿ. ಓಕೆನನ್ರೋ? ಸೊ ಇಲ್ಲೇನಾಯ್ತು ಹಾಗಾದ್ರೆ 2 ಇಂಟು 1 ಬೈ ಕಾಸ್ ಎ ಹಂಗೆ ಇರಲಿ. ಡಿವೈಡೆಡ್ ಬೈ ಟ್ಯಾನ್ ಸ್ಕ್ವಯರ್ ಎನ ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ. ನೋಡಿ ಹೆಂಗೆ ಬರುತ್ತೆ ನೋಡಿ. 1 ಸೈನ್ ಕ್ಯಾನ್ಸಲ್ ಆಯಿತು. ಓಕೆನಾ. 1 ಕಾಸ್ ಕ್ಯಾನ್ಸಲ್ ಆಯಿತು. ಮತ್ತು ಈ ಕಾಸ್ ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿದ್ದೇನೋ 2 ಇಂಟು 1 ಬೈ ಸೈನ್ ಎ ಅಷ್ಟೇ ಉಳ್ಕೊಂಡಿದ್ದು ನೋಡಿ. ದಟ್ ಈಸ್ ಈಕ್ವಲ್ ಟು 2 ಇಂಟು 1 ಬೈ ಸೈನ್ ಎ ನಥಿಂಗ್ ಬಟ್
ಕೊಸಿಕ್ಯಾನ್ ಎ. ಬಂದ ಆನ್ಸರು. ಇದು ಒಂದು ಮೆಥಡ್. ಅಥವಾ ಇದೇ ಪ್ರಾಬ್ಲಮ್ ಇನ್ನೊಂದು ಮೆಥಡ್ ಅಲ್ಲಿ ಮಾಡಿಸ್ತೀನಿ. ಇನ್ನೊಂದು ಮೆಥಡ್ ಹೆಂಗ ಮಾಡೋದು ನೋಡೋಣ. ಈಗ ದಿಸ್ ಇಸ್ ಎಲ್ ಎಚ್ ಎಸ್ ಹೌದಲ್ವಾ? ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಟ್ಯಾನ್ ನ ಇಲ್ಲೇ ಬರ್ಕೊಂಬಿಡಿ. ಸೈನ್ ಎ ಬೈ ಕಾಸ್ ಎ ಡಿವೈಡೆಡ್ ಬೈ ಸಿಕ್ಯಾನ್ ಎ ನ 1 ಬೈ ಕಾಸ್ ಎ ಮೈನಸ್ 1 ಪ್ಲಸ್ ಟ್ಯಾನ್ ಎ ನ ಏನು ಸೈನ್ ಎ ಬೈ ಕಾಸ್ ಎ ಡಿವೈಡೆಡ್ ಬೈ ಸಿಕ್ಯಾನ್ ಎ ನ 1 ಬೈ ಕಾಸ್ ಎ. ಬರೀಬೋದಾ? ರೆಸಿಪ್ರೋಕಲ್ ಪ್ರಾಪರ್ಟಿ ಪ್ಲಸ್ 1. ಈಗ ಏನ್ ಮಾಡೋಣ? ಸೈನ್ ಎ ಡಿವೈಡೆಡ್ ಬೈ ಎಲ್ ಸಿ ಎಂ ತಗೊಳ್ಳೋಣ. ಯಾವ್ದು ಎಲ್ ಸಿ ಎಂ? ಕಾಸ್ ಎ. ಏನಾಯ್ತು ಹಾಗಾದ್ರೆ? 1 ಮೈನಸ್ ಕಾಸ್ ಎ. ಓಕೆನಾ? ಪ್ಲಸ್ ಸಾರಿ ಸೈನ್ ಎ ಬೈ ಕಾಸ್ ಎ ಅಲ್ವನ್ರೋ ಇಲ್ಲಿರೋದು. ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಇಲ್ಲೇನಿದೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಆಲ್ರೆಡಿ ಇದೆ. ಹೋಲ್ ಡಿವೈಡೆಡ್ ಬೈ ಎಲ್ ಸಿ ಎಂ ಯಾವುದು? ಕಾಸ್ ಎ. ಏನಾಗುತ್ತೆ ಮಕ್ಕಳ? 1 ಪ್ಲಸ್ ಕಾಸ್ ಎ. ನೋಡಿ ಈ ಕಾಸ್ ಎ ಹೋಗುತ್ತಾ? ಉಳ್ಕೊಳ್ಳೋದೇನಾಗದ್ರೆ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ. ಜಸ್ಟ್ ಎಲ್ ಸಿ ಎಂ ತಗೊಳ್ರ. ವಾಟ್ ಇಸ್ ಅನ್ ಎಲ್ ಸಿ ಎಂ? ನೀವೇ ಮಾತಾಡಿ. ಎಲ್ ಸಿ ಎಂ ಈಸ್ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ. 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೈನ್ ಎ ಇಂಟು 1 ಈಸ್ ಸೈನ್ ಎ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆ ಪ್ಲಸ್ ಹಾಗೆ ಸೈನ್ ಎ ಇಂಟು 1 ಈಸ್ ಸೈನ್ ಎ ಇಂಟು ಸೈನ್ ಎ ಇಂಟು ಮೈನಸ್ ಕಾಸ್ ಎ ಮೈನಸ್ ಸೈನ್ ಎ ಇಂಟು ಕಾಸ್ ಎ. ಇವೆರಡು ಹೋಗುತ್ತಲ್ವಾ? ಸೈನ್ ಎ ಪ್ಲಸ್ ಸೈನ್ ಎ ಏನು ಬಂತಪ್ಪ? 2 ಸೈನ್ ಎ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ. ಆನ್ಸರ್ ಬಂತು ನೋಡಿ. 2 ಇಂಟು ಸೈನ್ ಎ ಡಿವೈಡೆಡ್ ಬೈ ಮಕ್ಕಳ ನೋಡಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎನಾ? 1 ಸೈನ್ ಕ್ಯಾನ್ಸಲ್ ಆಯಿತು. ಹಾಗಾದರೆ 2 ಇಂಟು 1 ಬೈ ಸೈನ್ ಎ ಉಳ್ಕೋತು. ಸೊ ದಟ್ ಈಸ್ ಈಕ್ವಲ್ ಟು 2 ಇಂಟು 1 ಬೈ ಸೈನ್ ಎ ಅಂದರೆ ಏನು? ಕೊಸಿಕ್ಯಾನ್ ಎ. ನಥಿಂಗ್ ಬಟ್ ಆರ್ ಎಚ್ ಎಸ್. ನೀವು ಯಾವ ಮೆಥಡನ್ನು ಅಪ್ಲೈ ಮಾಡಿ ಯು ವಿಲ್ ಗೆಟ್ ದ ಸೇಮ್ ಥಿಂಗ್. ಯಾವ ಮೆಥಡ್ ಅಪ್ಲೈ ಮಾಡ್ತೀರೋ ಅದು ನಿಮಗೆ ಬಿಟ್ಟಿರೋದು. ಆಗ್ಬೋದಾಗಾದ್ರೆ ಓಕೆ. ಇನ್ನೊಂದು ಪ್ರಾಬ್ಲಮ್ ತೊಗೊಂಡ್ಬಿಡ್ತೀನಿ ನೋಡೋಣ ಮಕ್ಕಳ. ರಿಲೇಟೆಡ್ ಟು ದಿಸ್ ಈ ಟೈಪಲ್ಲಿ ಇರೋದು ಇನ್ನೊಂದು ಪ್ರಾಬ್ಲಮ್ ತಗೋತೀನಿ. ಓಕೆ ವಾಟ್ ಈಸ್ ದಟ್? ಇನ್ನೊಂದು ಈ ಟೈಪಲ್ಲಿ ಇರೋ ಪ್ರಾಬ್ಲಮ್ ತಗೋತೀನಿ ನಾನೇ ನೋಡಿ. ಸೊ ವಾಟ್ ಈಸ್ ದಟ್? ಪ್ರೂವ್ ದಟ್ ಟ್ಯಾನ್ ಎ ಮೈನಸ್ sin a divided by sin square a is equal to tan a divided by 1 plus cos a ಅಂತ ಇದೆ. Now what to do here? We have to take the LCM. LCM ತಗೋಬೇಕಷ್ಟೇ. ತಗೋಣ LCM. So LHS ತಗೋತಾ ಇದ್ದೀನಿ. What is LHS? LHS is tan a minus sin a divided by sin square a. ಓಕೆ ಪ್ಲಸ್ ಸಾರಿ ಇಷ್ಟೇ ಇರೋದು. ಈಗ ಇಲ್ಲಿ ನೋಡಿ ಟ್ಯಾನ್ ಅನ್ನು ಏನು ಬರಿಬೋದು ಅಂತ ಹೇಳಿದ್ದೀನಿ? ಸೈನ್ ಡಿವೈಡೆಡ್ ಬೈ ಕಾಸ್ ಬರಿಬೋದಾ? ಸೈನ್ ಎ ಬೈ ಕಾಸ್ ಎ ಮೈನಸ್ ವಾಟ್? ಸೈನ್ ಎ ಡಿವೈಡೆಡ್ ಬೈ ವಾಟ್? ಸೈನ್ ಸ್ಕ್ವೇರ್ ಎ. ಈ ಸೈನ್ ಸ್ಕ್ವೇರ್ ಎನ ಹೀಗೆ ಬರಿಬೋದಾ? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬರಿಬೋದಾ ಮಕ್ಕಳ? ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಯಾಕೆ ಅಂತ ಹೇಳ್ತೀನಿ. ಈಗ ಎಲ್ ಸಿ ಎಮ್ ತಗೋಣ. ಇಲ್ಲಿ ಎಲ್ ಸಿ ಎಮ್ ಯಾವ್ದು? ನ್ಯೂಮ್ರೇಟ್ರಲ್ಲಿ ಕಾಸ್ ಎ. ಕಾಸ್ ಎ ಎಲ್ ಸಿ ಎಮ್ ತಗೊಂಡ್ರೆ ಕ್ರಾಸ್ ಮಲ್ಟಿಪ್ಲೈ ಆಗಬೇಕಲ್ವಾ? ಸೈನ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ ನೋಡ್ರ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇದೆ. 1 ಸ್ಕ್ವೇರ್ ಅನ್ಕೋಬೋದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಹಾಗಾದ್ರೆ? 1 ಪ್ಲಸ್ ಕಾಸ್ ಎ ಇಂಟು ವಾಟ್? 1 ಮೈನಸ್ ಕಾಸ್ ಎ. ಮಕ್ಕಳ ಹಾಗೆ ಯೋಚನೆ ಮಾಡಿ. ಇಲ್ಲಿ ನಾನು ಐ ಕ್ಯಾನ್ ಟೇಕ್ ಸೈನ್ ಕಾಮನ್. ಸೈನ್ ಎ ಕಾಮನ್ ತಗೊಂಡ್ರೆ ಸೈನ್ ಎ ಬಂತು 1 ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಏನಿದೆಯಪ್ಪ? ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಏನು ಉಳ್ಕೊಂಡಿದೆ? 1 ಪ್ಲಸ್ ಕಾಸ್ ಎ. ಅರ್ಥ ಆಗ್ತಾ ಇದೆಯಾ? ಇಂಟು 1 ಮೈನಸ್ ಕಾಸ್ ಎ. ಆನ್ಸರ್ ಬಂತು ನೋಡಿ. ಈ 1 ಮೈನಸ್ ಕಾಸ್ ಎ ಹೋಯ್ತು. ಮೇಲ್ಗಡೆ ಏನು ಉಳ್ಕೊಂಡಿದೆ? ಸೈನ್ ಬೈ ಕಾಸ್. ಸೈನ್ ಎ ಬೈ ಕಾಸ್ ಎ ಅಂದ್ರೆ ಏನಪ್ಪ? ಟ್ಯಾನ್ ಎ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎ ಬಂತಲ್ಲ ಆನ್ಸರ್.
ನಥಿಂಗ್ ಬಟ್ ಆರ್ ಎಚ್ ಎಸ್. ನೋಡಿ ವಾಚ್ ಮಾಡಿ ಮಕ್ಕಳ. ವಾಚ್ ಮಾಡಿ. ಓಕೆನಾ? ಮಾಡಿದ್ರಾ? ವಾಚ್ ಮಾಡಿದ್ರಾ? ಓಕೆ ಮಕ್ಕಳ, ಥ್ಯಾಂಕ್ ಯು.